ನೀರು ಬಳಕೆದಾರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಎ ತಿಮ್ಮಪ್ಪ ಆಯ್ಕೆ. ಕಂಪ್ಲಿ ನಗರದ ನೀರು ಬಳಕೆದಾರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆ ಇಂದು ನಗರದ ಶ್ರೀ ಹೇರೂರು ವಿರೂಪಣ್ಣ ತಾತನ ಮಠದ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಎ ತಿಮ್ಮಪ್ಪ ಅವರು ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆದಿದ್ದು ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರು ಏಕಮತದಿಂದ ತಿಮ್ಮಪ್ಪ ಅವರ ಹೆಸರನ್ನ ಸೂಚಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಯಾವುದೇ ಸ್ಪರ್ಧೆ ಇಲ್ಲದೆ ಅವಿರೋಧ ಆಯ್ಕೆ ಸಾಧ್ಯವಾಗಿದೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಎ ತಿಮ್ಮಪ್ಪ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ವಿಶೇಷವಾಗಿ ರೈತರಿಗೆ ಸಮರ್ಪಕ ನೀರಿನ ಸೌಲಭ್ಯ ಒದಗಿಸುವುದು, ಕಾಲುವೆಗಳ ನಿರ್ವಹಣೆ ಹಾಗೂ ನೀರಿನ ಸಮರ್ಪಕ ಹಂಚಿಕೆ ಕುರಿತು ಗಮನ ಹರಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರು, ರೈತ ಸಂಘದ ಸದಸ್ಯರು, ರೈತ ಮುಖಂಡರು ಸೇರಿ ಅನೇಕ ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿ ಶುಭಾಶಯ ಕೋರಿದ್ರು. ಜೊತೆಗೆ ಸಂಘದ ಅಭಿವೃದ್ಧಿಗೆ ಅವರ ನೇತೃತ್ವದಲ್ಲಿ ಉತ್ತಮ ಕಾರ್ಯಗಳು ನಡೆಯಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅಧ್ಯಕ್ಷರ ಚುನಾವಣೆ ನಡೆದಿತ್ತು. ಈ ದಿನ ಇವತ್ತೇನು ನಾಮಿನೇಷನ್ ಮಾಡತಕ್ಕಂಥ ಈ ದಿನದಲ್ಲಿ ನಾಮಪತ್ರವನ್ನು ನಾನು ಸಲ್ಲಿಸಿದ್ದೆ. ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ರೈತರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರ ಸಹಕಾರದಿಂದ ಇವತ್ತು ಅವ್ರು ಏನು ಹೇಳ್ತಾರೋ ಅವರೆಲ್ಲರ ಒಂದು ಒಮ್ಮತದಿಂದ ನಾನು ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಈ ದಿವಸ ಕಂಪ್ಲಿ ನೀರು ಬಳಕೆದಾರ ಸಂಘದ ವತಿಯಿಂದ ಕಟ್ಟೆಮಾರಪ್ಪನವರು ತಿಂಗಳು 26ನೇ ತಾರೀಕಿಗೆ ರಾಜೀನಾಮೆ ಕೊಟ್ಟಿದ್ದರು. ಆ ಕಾರಣಾಂತರದಿಂದ ಆ ಜಾಗಕ್ಕೆ ಇವತ್ತಿನ ದಿವಸ ನಮ್ಮ ತಿಮ್ಮಪ್ಪ ಅಂತಕ್ಕಂಥವ್ರು ಕೋಟೆ ಕಡೆಯಿಂದ ಮತ್ತು ತಿಮ್ಮಪ್ಪನ್ನೇ ನಾವು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ. ಇದು ನಮಗೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಡೈರೆಕ್ಟರ್ಗಳ ಸಹಕಾರದಿಂದ ಮನವರಿಕೆ ಮಾಡಿಕೊಂಡು ಯಾವುದೇ ಕೆಲಸ ಕಾರ್ಯಗಳಿದೆ, ಕೋಟೆಗಾಗಿರ್ಬೋದು, ಪೇಟೆಗೆ ಆಗಿರ್ಬೋದು, ಸಣ್ಣಪುರದೇ ಇರೋದ್ರಿಂದ ಎಲ್ಲ ಸಹಕಾರದ ತಗೊಂಡು ಕೆಲಸಗಳನ್ನು ಮುಂದುವರಿಸ್ಬೇಕಂತೇಳಿ ನಾನು ಇದು ಮೊದಲು ಒಂದೆರಡು ಮನೆ. ಇವತ್ತು ಕಂಪ್ಲಿಯ ನೀರು ಬಳಕೆದಾರ ಸಂಘದ ಒಂದು ಮೊನ್ನೆ ಹಿರಿಯರಾದಂಥ ನಮ್ಮ ಕಟ್ಟೆ ಮಾರಪ್ಪರವರು ಹುಡುಗರು ಜೊತೆಗೆ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿದ್ದರು. ಅವ್ರ ನೇತೃತ್ವದಲ್ಲಿ ಇಲ್ಲಿವರೆಗೆ ನಡೆಸ್ಕೊಂಡು ಬಂತು. ಅವರು ಕೆಲವು ಕಾರಣದಿಂದ ಬೇಡಪ್ಪ ಹುಡುಗರದ್ರಿ ನೀವೇ ಮಾಡ್ಕೊಂಡು ಹೋಗ್ರಿ, ನೀವೆಲ್ಲ ಸಲಹೆ ತಗೊಂಡು ನೀವು ಮಾಡಿರಿ, ಮುಂದೆ ನನ್ನ ಕೈಲಿ ಆಗೋದಿಲ್ಲ ತಿರುಗಡಕ್ಕಂತೇಳಿ ನೀವು ಯಾರನ್ನ ಮಾಡಿರಿ, ಆಯ್ಕೆ ಆಗ್ರಿ, ಒಳ್ಳೇದಾಯ್ತು, ನಾವು ಬೇಡಂಬೋದಿಲ್ಲ ಅಂಥೇಳಿ ಅವರು ಇವತ್ತು ಬಂದು ಎಲ್ಲರೂ ಸಂಪೂರ್ಣ ಎಲ್ಲರೂ ಡೈರೆಕ್ಟ್ರ್ ನೇತೃತ್ವದಲ್ಲಿ ಇವತ್ತು ಯಜಮಾನ್ರು ಬಂದಿದ್ದು. ಇವತ್ತು ಎಲೆಕ್ಷನ್ಗೆ ಅಂತ ತಂದಿದ್ದರು. ಆ ಎಲೆಕ್ಷನ್ ಬೇಡ, ನಾವು ಯಜಮಾನ್ರದೀವಿ, ನಾವು ಇರೋರಿಗೆ ಹಂಗೆ ಎಲೆಕ್ಷನ್ ಆಗೋದು ಬೇಡ, ಇದು ರೈತ ಸಂಘ, ಇದು ರಾಜಕೀಯ ಅಲ್ಲ ಅಂತೇಳಿ ಈಗ ಎಲ್ಲರೂ ಕಲಿತು ಡೈರೆಕ್ಟ್ರುಗಳೆಲ್ಲ ಒಪ್ಪಿದ ಅಭ್ಯರ್ಥಿನ ನಮ್ಮ ಕೋಟೆ ತಿಮ್ಮಪ್ಪ ಅಂತೇಳಿ ಅವ್ರನ್ನ ಎಲ್ಲರೂ ಕಲಿತು ಒಮ್ಮತದಿಂದ ಒಪ್ಪಿದ್ದಕ್ಕೆ ಅದಕ್ಕೆ ಆತಗೆ ಇವತ್ತು ಅಧ್ಯಕ್ಷರ ಸ್ಥಾನನ ಆತ ಅಲಂಕರಣ ಮಾಡಿಸಿ ಅವರು ಎಲ್ಲರನ್ನ ಪ್ರೀತಿಯಿಂದ ಮಾಡಿಕೊಟ್ಟು ಅವರು ಹೋದರು. ಅದೇ ರೀತಿ ಹಿರಿಯರು ಹಿಂದೆ ಏನು ಮಾಡಿದರು, ಸಂಘಟನೆ ಹೆಂಗೆ, ಸಂಘಟನೆ ಅಂದರೆ ಏನು, ಇದು ಕಾರ್ಯಕ್ರಮ ಹೆಂಗೆ, ಯಾವುದೇ ಕೆಲಸ ಬರಲಿ, ಯಾವುದೇ ಕಾರ್ಯ ಬರಲಿ, ಒಬ್ಬ ಸದಸ್ಯರನ್ನೆಲ್ಲರೂ ಮುಂದಿಟ್ಕೊಂಡು ಆ ಸದಸ್ಯರ ಹೇಳಿಕೆ ಸದಸ್ಯರನ್ನೆಲ್ಲ ಕೇಳ್ಕೊಂಡು ಅದೇ ರೀತಿ ಮುಂದುವರೆದು ಎಲ್ಲರಿಗೂ ಅನುಕೂಲ ಆಗಿ ಅಧ್ಯಕ್ಷರಾಗಿ ಇರ್ಬೇಕಂತೇಳಿ ನಾನೊಂದು ಅವ್ರನ್ನ ಇವತ್ತು ಮನವೊಪ್ಪಿ ಕೇಳ್ಕೊಳ್ಳೋದು.